ಓಪನಿಂಗ್ಗೆ ಅಂತ ಹೋಗಿದ್ದ ನಾಯಿನೇ ಅಲ್ಲಿ ಹೇಗಿರ್ತಾಳೆ ಅಂತ ದೂರದಿಂದನಾದರೂ ನೋಡೋಣ ಅಂತ ಅಲ್ಲಿಗೆ ಬಂದೆ ಮಾಮ್. ಅಲ್ಲಿ ಅಷ್ಟು ಜನ ಇದ್ರು ಮರ್ಡರ್ ಮಾಡೋದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಅವ್ರು ಯಾರೋ ನಮಗೆ ತುಂಬ ಗೊತ್ತಿರೋರೇ ಆಗಿರಬೇಕು. ಕರೆಕ್ಟ್. ಗೇಟ್ ಪಾಸ್ ಇಲ್ಲದೆ ಯಾರು ಕೂಡ ಒಳಗೆ ಬರೋಕ್ಕಾಗಲ್ಲ. ಅಂಥದ್ರಲ್ಲಿ ಸಾಯಿಸೋದಕ್ಕೆ ಎಲ್ಲ ರೀತಿ ತಯಾರು ಮಾಡ್ಕೊಂಡಿದ್ರು ಅಂದರೆ ನಮ್ಮ ಸುತ್ತಲಿರೋರ ಕೈವಾಡ ಇದರಲ್ಲಿರುತ್ತೆ. ಇದರಲ್ಲಿ ಒಬ್ಬರ ತಲೆ ಅಲ್ಲ ಚಿಕ್ಕತ್ತೆ, ಖಂಡಿತವಾಗ್ಲೂ 2-3 ತಲೆಗಳು ಕೆಲಸ ಮಾಡಿರುತ್ತವೆ. ಇದು ಜಸ್ಸಿ ಕೆಲಸ ಆಗಿರ್ಬೋದಾ? ವಿಶಾಲ್ ಗೊತ್ತಾಗೋ ಹಾಗೆ ಮಾಡಿದಾಳೆ ಅಂದ್ರೆ ಅವಳು ಪ್ರಾಬ್ಲಮ್ ಆದ ಹಾಗೆ. ಆ ರಾಸ್ಕಲ್ ಯಾರು ಅಂತ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು ವಿಶಾಲ್. ಅವನೆಲ್ಲಿ ಹೋಗ್ತಾನೆ ಡ್ಯಾಡ್? ಸೂತ್ರಧಾರಿ ಸಿಕ್ಕಿದ್ರೆ ಅವನೇ ಕಾಲಕ್ಕೆ ಬಂದು ಬೀಳ್ತಾನೆ. ಆ ದುಷ್ಟರು ಯಾರಾಗಿರಬಹುದು ವಿಶಾಲ್? ಆ ರೌಡಿ ಮೊಬೈಲ್ ಸಿಕ್ಕಿದೆ ಅಜ್ಜಿ. ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡಿದನೋ ಅದ್ರ ಎಲ್ಲ ಡೀಟೇಲ್ಸು ಆಚೆ ತೆಗಿತೀನಿ. ಯಾರು ಗಾಬರಿ ಆಗಬೇಡಿ, ನನಗೀಗ ಏನೂ ಆಗಿಲ್ಲ ಅಲ್ವಾ? ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅದನ್ನಾದ್ರೂ ತಿಳ್ಕೊಬೇಕಲ್ವಾ ನೈನಿ? ಥ್ಯಾಂಕ್ ಗಾಡ್, ಸೇಫಾಗಿ ಹೋಗಿ ಮನೆಗೆ ಬಂದ್ವಿ. ಇಷ್ಟೆಲ್ಲ ನಡೀತಾ? ಅನ್ಬಿಲೀವೇಬಲ್. ವಿಶಾಲ್, ಲೆವೆಲ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಶತ್ರುಗಳು ಜಾಸ್ತಿ ಆಗ್ತಾರಂತೆ. ಅಷ್ಟೇ ವಿಶಾಲ್, ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇರೋದಿಕ್ಕೆ ಇಂಥ ಹುಚ್ಚು ಕೆಲಸಗಳನ್ನ ಮಾಡ್ತಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಹುಷಾರಾಗಿದ್ರೆ ಎಲ್ಲ ಸರಿ. ಇಲ್ಲ ಮಾಮ್, ಇಲ್ಲ. ನೈನಿ ತಂಟೆಗೆ ಬಂದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರಿಗೊಂದು ಗತಿ ಕಾಣಿಸೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ಬಿಡಬೇಡಿ ಯಜಮಾನ್ರೆ. ಒಳ್ಳೆಯವ್ರಿಗೆ ತೊಂದರೆ ಕೊಡೋಂಥವ್ರು ಯಾರೇ ಆಗಿದ್ರು ಪರವಾಗಿಲ್ಲ, ಗಲ್ಲು ಶಿಕ್ಷೆ ಆಗಲೇಬೇಕು. ಸರಿಯಾದ ಸಮಯಕ್ಕೆ ನೀನು ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲದೆ ಇದ್ರೆ ಎಷ್ಟು ದೊಡ್ಡ ಅನಾಹುತ ಆಗಿರೋದು. ನನಗೇನಾದರೂ ಆಗುತ್ತೆ ಅಂತ ಇಷ್ಟು ದಿನ ಭಯಪಟ್ಟವ್ರು ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ. ನನಗಿಂತ ಜಾಸ್ತಿ ನನ್ನ ಹೆಂಡತಿ ಕ್ಷೇಮನೇ ಮುಖ್ಯ. ಆ ರೌಡಿ ಮೊಬೈಲ್ಗೆ ತುಂಬ ಸಲ ಫೋನ್ ಮಾಡಿರೋ ಆ ಪರ್ಸನ್ ಯಾರು ಅಂತ ಕಂಡುಹಿಡಿದ ಮೇಲೆ ಆಗ ಮಾತಾಡ್ತೀನಿ. ಯಜ್ಞ ನಂಬರ್ ಸ್ವಿಚ್ ಆಫ್ ಆಗಿ ಬರ್ತಾ ಇದೆ. ಇನ್ನೊಂದು ನಂಬರ್ ಟ್ರೈ ಮಾಡ್ತೀನಿ.
ಹೆಲೋ ಜೆಸ್ಸಿ, ಎಲ್ಲಿದೀಯ ಯಜ್ಞ? ಇಲ್ಲೇ ಜಯನಗರದಲ್ಲಿದ್ದೀನಿ. ನನಗೆ ಹೇಳ್ದಂಗೆ ಇನ್ಯಾರಿಗೂ ಹೇಳಬೇಡ. ಏನಾಯ್ತು? ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ. ತಿಲೋತ್ತಮ ಆಂಟಿ ನನಗೆ ಹೇಳಿದ್ರೆ ಆ ಕೆಲಸ ನಾನು ನಿನಗೆ ಹೇಳಿದೆ, ನೀನು ಇನ್ಯಾರಿಗೋ ಹೇಳಿದೆ. ಅವನೊಬ್ಬ ವೇಸ್ಟ್ ಫೆಲ್ಲೋ, ವಿಶಾಲ್ ಕೈಗೆ ಸಿಕ್ಕಾಕೊಂಡ. ಮೈ ಗಾಡ್, ಪ್ರಾಬ್ಲಮ್ ಆಯ್ತಾ? ಏನೂ ಆಗದೆ ಇರೋದಕ್ಕೆ ನಾವು ಉಳ್ಕೊಂಡ್ವಿ. ಆದರೆ ಆ ರಾಸ್ಕಲ್ ಮೊಬೈಲ್ ವಿಶಾಲ್ ಕೈಗೆ ಸಿಕ್ತು. ನಾನು ಅವನಿಗೆ ಎಷ್ಟೊಂದು ಸಲ ಕಾಲ್ ಮಾಡಿದೆ ಜೆಸ್ಸಿ, ರಿಸೀವ್ ಮಾಡಲಿಲ್ಲ. ಡೌಟ್ ಬಂದು ಇನ್ನೊಂದು ನಂಬರ್ನ ಸ್ವಿಚ್ ಆಫ್ ಮಾಡಿದೆ. ವೆರಿ ಗುಡ್. ಇದೇ ನೀನು ಮಾಡಿರೋ ಒಳ್ಳೆ ಕೆಲಸ. ಯಾವ ಪರಿಸ್ಥಿತಿಯಲ್ಲೂ ಆ ನಂಬರ್ ಆನ್ ಮಾಡಬೇಡ. ಸರಿ ಆಯಿತು. ಇನ್ನೊಂದು ವಿಷಯ, ಇನ್ ಕೇಸ್ ನಿನ್ನ ಮೇಲೆ ಅನುಮಾನ ಬಂದು ನಿನ್ನ ಅರೆಸ್ಟ್ ಮಾಡಿದ್ರು ನಮ್ಮ ಹೆಸರು ಆಚೆ ಬರಬಾರ್ದು. ಮರ್ಡರ್ ಮಾಡಿಲ್ಲ, ಜಸ್ಟ್ ಅಟೆಂಪ್ಟ್ ಮಾಡಿದ್ದು. ಆದರೂ ಸರಿ, ನಿನ್ನ ಅವ್ರು ಸುಮ್ಮನೆ ಬಿಡಲ್ಲ. ಪೊಲೀಸು ಕೋರ್ಟು ಅಂದರೆ ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತಲ್ವಾ? ನಿನ್ನ ಬಾಯಿ ಮುಚ್ಚಕ್ಕೆ ನಿನ್ನ ಹ್ಯಾಂಡ್ ಬ್ಯಾಗ್ ತುಂಬ ದುಡ್ಡನ್ನ ನಾನು ಸುರಿತೀನಿ. ಗಾಟ್ ಇಟ್. ನಾನು ನೋಡ್ಕೋತೀನಿ ಬಿಡು. ಟೇಕ್ ಕೇರ್. ಮಾವ ತಗೊಳ್ಳಿ. ಇದೇನಮ್ಮ, ಒಂದು ವಾರದಿಂದ ಮಾತ್ರೆ ಚೇಂಜ್ ಆಗಿದೆ. ಇದಕ್ಕೆ ಮುಂಚೆ ಬೇರೆ ಮಾತ್ರೆ ತಗೋತಾ ಇದ್ನಲ್ಲ. ಮಾತ್ರೆ ಅಷ್ಟೇ ಅಲ್ಲ, ಮನುಷ್ಯರು ಬದಲಾಗಬೇಕು. ಅದಕ್ಕೆ ಈ ಬದಲಾವಣೆ. ನೀನೇನೇ ಮಾಡಿದ್ರೂ ಒಳ್ಳೇದೇ ಮಾಡ್ತೀಯ ಅಂತ ನನಗೆ ಸಂತೋಷ ಆಗುತ್ತೆ ಹೊರತು ಕೆಲವರು ಅದ್ರ ಬಗ್ಗೆ ಅಸೂಯೆ ಪಟ್ಕೋತಾರೆ. ಅವರೇ ಶತ್ರುಗಳಾಗಿ ಬದಲಾಗೋದು. ಆದರೂ ಅಂಥವ್ರ ಜೊತೆ ಸ್ಪರ್ಧೆಗೂ ಇಳಿಯಲ್ಲ, ಜಗಳಕ್ಕೂ ಇಳಿಯಲ್ಲ. ಆಗ ಅವರೇ ಸುಮ್ಮನಾಗ್ಬಿಡ್ತಾರೆ ಅಲ್ವಾ ಮಾವ? ಜೀವನದಲ್ಲಿ ಬೆಳೀತಾ ಇರಬೇಕಾದ್ರೆ ಜನ ಯಾಕೆ ಮಾತಾಡ್ಕೊಳ್ಳಲ್ಲಮ್ಮ? ಯಾವ ಥರ ಬೆಳಿತೀವಿ, ಎಷ್ಟು ಎತ್ತರಕ್ಕೆ ಬೆಳೀತಿದ್ದೀವಿ ಅಂತ ಮಾತಾಡ್ಕೋತಾರಮ್ಮ. ನಮಗೇನೋ ಇಷ್ಟ ಆಗುತ್ತೆ, ಆದರೆ ಶತ್ರುಗಳಿಗೆ ಅದು ಕಾಡ್ತಾ ಇರುತ್ತೆ. ಆವಾಗಲೇ ನಿನ್ನಂತ ಒಳ್ಳೆಯವಳ ಪ್ರಾಣ ತೆಗೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಮಾವ, ಅಸೂಯೆ ಕೂಡ ಮಾತ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಯಾರಾದರೂ ಒಬ್ರು ಕಂಡು ಹಿಡ್ದೇ ಇರ್ತಾರಮ್ಮ. ಆದರೆ ಎಲ್ಲಿ ಎಲ್ಲರೂ ಒಳ್ಳೆಯವರಾಗ್ಬಿಡ್ತಾರೋ ಅಂತ ಅಸೂಯೆ ಹುಟ್ಟಿ ಆ ಯೋಚನೆ ಬಿಟ್ಬಿಟ್ಟಿರ್ತಾರಮ್ಮ. ಮನುಷ್ಯರಲ್ಲಿರೋ ದೀರ್ಘಕಾಲದ ರೋಗ ಅಂದ್ರೆ ದ್ವೇಷ. ಇಷ್ಟು ಚೆನ್ನಾಗಿ ಮಾತಾಡೋ ನಿಮ್ಗೆ ತಲೆ ಸರಿ ಇಲ್ಲ ಅಂತ ಯಾಕೆ ಹೇಳ್ತಿರ್ತಾರೆ ಆ ಪರಶುರಾಮವ? ಅವನು ತಿಲೋತ್ತಮಗಿಂತ ಕಮ್ಮಿ ಏನಿಲ್ಲಮ್ಮ. ಏನೇ ಆದರೂ ನೀನು ಎಚ್ಚರಿಕೆಯಿಂದ ಇರಬೇಕು ನೈನಿ. ವಿಶಾಲ್ಗೆ ಶತ್ರುಗಳಿದ್ದಾರೆ ಅಂತ ಚಿಂತೆ ಮಾಡ್ತಿದ್ದೆ ನಾನು. ನಿನ್ನ ಬಗ್ಗೆನೂ ಯೋಚನೆ ಮಾಡೋ ಹಾಗಾಗಿದೆ. ನೀವು ಗಾಬರಿ ಆಗ್ಬೇಡಿ ಮಾವ. ನಮ್ಮ ಕುಟುಂಬನ ಆ ವಿಶಾಲಾಕ್ಷಮ್ಮ ತಾಯಿ ಯಾವಾಗ್ಲೂ ಕಾಪಾಡ್ತಿರ್ತಾಳೆ. ಇದಕ್ಕೆ ಮುಂಚೆ ಮಾವನ ಆರೋಗ್ಯ ಸರಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಮಾತ್ರೆ ಕೊಡ್ತಿದ್ರು. ಅದನ್ನು ನಾನು ಬದಲಾಯಿಸಿದೆ. ಶತ್ರುಗಳು ನನಗೆ ಮಾತ್ರ ಅಲ್ಲ, ಒಳ್ಳೇದು ಬಯಸೋರ್ಗೆಲ್ರಿಗೂ ಇದ್ದಾರೆ. ಹುಷಾರಾಗಿದ್ದು ಅವ್ರ ಬಣ್ಣ ಬಯಲು ಮಾಡಬೇಕು. ಅಕ್ಕ, ನೀನ್ ಏನ್ ಯೋಚನೆ ಮಾಡ್ತಿದ್ಯೋ ಗೊತ್ತಿಲ್ಲ, ಆದ್ರೆ ಅಮೆರಿಕ ಅಳಿಯ ಖಂಡಿತವಾಗ್ಲೂ ನಮಗೊಂದು ಗತಿ ಕಾಣಿಸ್ತಾನೆ ಅಂತ ನಾನು ಎಡ್ಗಣ್ ಹೇಳ್ತಿದ್ದೆ ಅಕ್ಕ. ಹಿಂಸೆ ಕೊಡ್ಬೇಡ ಪರ್ಶು. ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ರೆ ನೀನಷ್ಟು ಕೂಲಾಗಿ ಹೇಗಿರ್ತೀಯ ಅಕ್ಕ? ನೋಡು ನಾನು ಹೇಗ್ ಬೆವರ್ತಾ ಇದ್ದೀನಿ ಅಂತ. ಮನೇಲಿ AC ಇದ್ರೂ ಕೂಡ ಅಂಗಲಿಂದ
ಬೆವರು ಬರ್ತಾ ಇದೆ ಅಂದ್ರೆ ಎಷ್ಟು ಭಯ ಪಡ್ತಿರ್ಬೇಡ. ಭಯ ಪಟ್ರೆ ಸಿಕ್ಕಾಕೋತೀವಿ ಪರ್ಶು, ಧೈರ್ಯವಾಗಿರು. ಹೇಗಿರಕ್ಕಾಗುತ್ತಕ್ಕ? ಆ ರೌಡಿಗೆ ಹೊಡೆದ್ನಂತೆ, ಅವನು ಓಡ್ ಹೋದ ಸರಿ ಹೋಯ್ತು. ಅವನ ಮೊಬೈಲು ವಿಶಾಲಕ್ಕೆ ಸಿಕ್ತಂತೆ. ಇನ್ನೇನು ಉಳಿತು? ಕೇಲ್ ಕತಮ್, ಟಾಟಾ ಬಾಯ್ ಬಾಯ್. ಏನು ಯೋಚನೆ ಮಾಡಬೇಡ ಪರ್ಶು. ಈ ಮರ್ಡರ್ ಅಟೆಂಪ್ಟ್ ಪ್ಲಾನ್ ನಾವೇ ಮಾಡಿದ್ರು ಇದರಲ್ಲಿ ನಾವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ. ಆ ರೌಡಿನ ಹೈರ್ ಮಾಡಿದ್ ನಾವೇ ಅಲ್ವಾ? ಹೈರ್ ಮಾಡಿದ್ದು ನಾವಲ್ಲ ಕಣು. ಪ್ಲಾನ್ ಇದೆ ಅಂತ ಜಾಸ್ಮಿನ್ಗೆ ನಾವು ಹೇಳಿದ್ವಿ. ಅವಳು ಎಕ್ಸೈಟ್ ಆಗಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ಲು. ಅವಳು ಅವಳ ಫ್ರೆಂಡಿಗೆ ಹೇಳಿದ್ಲು, ಅವಳು ರೌಡಿನ ಅರೇಂಜ್ ಮಾಡಿದ್ಲು. ಇದೆಲ್ಲ ಚೈನ್ ಸಿಸ್ಟಮ್ ಥರ ಇದೆ. ಒಂದ್ ವೇಳೆ ಜಾಸ್ಮಿನ್ ಫ್ರೆಂಡ್ ಸಿಕ್ಕಾಕೊಂಡ್ರು ಜಾಸ್ಮಿನ್ ಹೆಸರು ಹೇಳ್ತಾಳೆ ಹೊರತು ನಮ್ ಹೆಸರು ಹೇಳಲ್ಲ. ಯಾಕೆ ಹೇಳಲ್ಲ? ಬಾಯಿಲ್ವಾ? ನಮ್ಮನ್ನ ಅವಳು ಯಾವತ್ತೂ ನೋಡಿಲ್ಲ, ನಮ್ ಜೊತೆ ಮಾತು ಆಡಿಲ್ಲ. ವಿಶಾಲ್ ಹತ್ರ ಸಿಕ್ಕಾಕೊಂಡ್ರೆ ಜಾಸ್ಮಿನ್ ಹೆಸರು ಹೇಳ್ತಾಳೆ ಹೊರತು ನಮ್ಮ ಹೆಸರು ಹೇಳಲ್ಲ. ಅಕ್ಕ, ಆರ್ ಯು ಶೋರ್ ಅಕ್ಕ? 100% ಶ್ಯೂರ್ ಪರ್ಶು. ಅಬ್ಬಾ, ನನ್ನ ಮನಸ್ಸಿಗೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತಕ್ಕ. ಆದ್ರೂ ಒಂದ್ ಡೌಟ್ ಇದೆ, ಕೇಳಲಾ? ಯಾಕೆ ಬ್ಯಾಲೆನ್ಸ್ ಇಟ್ಕೋತ್ಯಾ? ಕೇಳು. ಮತ್ತೆ ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಆ ರೌಡಿ ನಮ್ಮ ನೋಡ್ದ ಅಲ್ವಾ? ಏಕಲವ್ಯನ್ ತರ ಹೆಬ್ಬೆಟ್ ಬೇರೆ ತೋರಿಸ್ತಾ ನಿನ್ ಬಗ್ಗೆ ಹೇಳಲ್ಲ ಅಂತ್ಯಾ? ಜಾಸ್ಮಿನ್ ಹೆಸರು ಹೇಳಿದ್ಮೇಲೆ ಇನ್ಯಾರ ಹೆಸರು ಹೇಳಿದ್ರು ವಿಶಾಲ್ ಕೇಳಿಸ್ಕೊಳ್ಳಲ್ಲ. ಪಿತಪ್ಪಿ ನಮ್ಮ ಹೆಸರು ಹೇಳಿದ್ರು ಪರವಾಗಿಲ್ಲ, ಜಾಸ್ಮಿನ್ನೇ ಬೇಕಂತ ಈ ತರ ಹೇಳ್ತಿದ್ದಾಳೆ ಅಂತ ಹೇಳಿ ಅವಳನ್ನೇ ಸಿಕ್ಕಾಕ್ಸ್ಬಿಡೋಣ. ಟೈಮ್ ಬರ್ಬೇಕಷ್ಟೇ, ಯಾರನ್ನು ಬಿಡಲ್ಲ ಅಲ್ವಾಕ್ಕ ನೀನು? ಕೆಲವನ್ನ ಬಿಡ್ಬೇಕಾಗತ್ತೆ ಪರ್ಶು. ಈ ಟೆಕ್ನಿಕ್ ತಿಳ್ಕೊಂಡ್ಮೇಲೆ ಈ ಕಾಸ್ಟ್ಲಿ ದುನಿಯಾದಲ್ಲಿ ಕಾಲರ್ ಮೇಲ್ ಮಾಡ್ಕೊಂಡು ಬದುಕ್ಬೋದು ಅಷ್ಟೇ. ಮತ್ತೆ ಅಯ್ಯೋ ಯಜಮಾನ್ರೆ, ಏನಿದು? ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತಿದ್ದೀರಾ? ಕಾಲ್ ನೋವಾಗಲ್ವಾ? ನೈನೇ, ಈ ಗಾಯ ಎಲ್ಲ ನನ್ನನ್ನೇನೂ ಮಾಡೋಕ್ಕಾಗಲ್ಲ. ನಿನಗೇನಾದರೂ ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ನನ್ನಿಂದ ಆಗಲ್ಲ, ನಾನು ಇರೋಕ್ಕಾಗಲ್ಲ. ಯಜಮಾನ್ರೆ, ನನ್ಗೇನೂ ಆಗಿಲ್ಲ. ಯಾರೋ ಏನೋ ಮನ್ಸಲ್ಲಿ ಇಟ್ಕೊಂಡು ಹಸುವಿಂದ ಮಾಡ್ಬೇಕಾಗಿರೋ ಕೆಲಸನ ನೀವು ತಡೆದ್ರಿ. ಎಲ್ರೂ ಕ್ಷೇಮವಾಗಿ ಮನೆಗೆ ಬಂದ್ವಿ ಕೂಡ. ನಿನಗೇನು ಗೊತ್ತಿಲ್ಲದೆ ಇರೋದ್ರಿಂದ ಸೀರಿಯಸ್ ಆಗಿ ತಗೋತಿಲ್ಲ ನೀನು. ನಿನ್ಗೇನಾದ್ರೂ ಆಗಿದ್ರೆ ಹೇಳೋದಕ್ಕಾದ್ರೂ ನೀನ್ ಇರ್ತಿದ್ಯಾ? ನಿಮಗ್ ಹಾನಿ ಆಗದೆ ನನಗೇನಾದ್ರೂ ಸರಿ, ನಾನು ಅನುಭವಿಸ್ತೀನಿ ಯಜಮಾನ್ರೆ. ಬಟ್ ಐ ಜಸ್ಟ್ ಕಾಂಟ್. ನಿನಗೆ ಚಿಕ್ಕ ಗಾಯ ಆದರೂ ನನ್ನ ಹೃದಯ ಹೊಡೆದೋಗುತ್ತೆ. ನಾನೇನಾಗ್ತೀನೋ ಅಂತ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕಣ್ಣು ಅಮ್ಮವ್ರ ಫೋಟೋನ ನೋಡಬೇಕು, ಇಲ್ಲಾಂದ್ರೆ ನಿಮ್ಮ ಕಣ್ಣಲ್ಲಿ ನನ್ನ ಪ್ರತಿಬಿಂಬನ ನೋಡ್ಬೇಕು ಯಜಮಾನ್ರೆ. ನನಗೇನೋ ಆಗ್ಬಿಡುತ್ತೆ ಅನ್ನೋ ಭಯ
ನಿಮ್ಮ ಕಣ್ಣಲ್ಲಿ ಕಾಣಿಸ್ಬಾರ್ದು ಅಂತ ನಿಮ್ಮ ಕಣ್ಣು ಮುಚ್ಚಿದೆ. ಕತ್ಲಾದ್ರೂ ಪರವಾಗಿಲ್ಲ, ಆದರೆ ಭಯ ಆಗಬಾರ್ದು. ಹಾಗೆ ಭಯ ಪಡ್ತಿದ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಹಾಗಲ್ಲ ನೈನಿ. ರಿಲ್ಯಾಕ್ಸ್. ನಾನು ಯಾವಾಗಲಾದರೂ ಗಾಬರಿ ಆದಾಗ ನೀವು ಹೀಗೆ ಅಂತೀರ ಅಲ್ವಾ ಯಜಮಾನ್ರೆ? ಸರಿಯಾದ ಅರ್ಥ ಗೊತ್ತಿಲ್ಲ, ಆದರೆ ಕೇಳಿ ಕೇಳಿ ಬಾಯ್ಪಾಠ ಆಗಿದೆ. ನನ್ನ ಪ್ರಕಾರ ಒತ್ತಡಕ್ಕೆ ಈಡಾಗಬಾರ್ದು ಅನ್ನೋ ಅರ್ಥ. ನೋಡಿ ಯಜಮಾನ್ರೆ, ನಾನು ನಿಮ್ಮ ಹೆಂಡತಿ, ನಿಮ್ಗೆ ರಕ್ಷಣಾ ಕವಚ ಆಗಿ ಇರಬೇಕು ಅಂತ ನಮ್ಮೂರನ್ನು ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಬೇಕಾಗಿರೋದು ನಿಮ್ಮ ಕ್ಷೇಮ. ನೀವು ಕಣ್ಮುಚ್ಚಕ್ಕೆ ಮುಂಚೆನೆ ಸುಮಂಗಲಿಯಾಗಿ ಹೋಗಬೇಕು ಅಂದ್ಕೊಂಡಿರೋ ನಾನು ನಿಮ್ಮ ಕಣ್ಣನ್ನು ಒಂದು ಕ್ಷಣ ಮುಚ್ಚೋದಕ್ಕೆ ಕಾರಣ ಒಂದೇ, ನಿಮ್ಮ ಎದೆ ಬಡ್ತ ಕೇಳಬೇಕಂತ. ಅಲೆಗಳ ಅಬ್ಬರ ಥರ ಇರೋ ಆ ಶಬ್ದ ನಿಂತಿರೋ ನದಿ ಥರ ಆಗ್ಬೇಕಂತ. ನನ್ಗೇನು ಆಗಲ್ಲ, ಯಾಕಂದ್ರೆ ನೀವು ನನ್ನ ಜೊತೆ ಇದ್ದೀರಾ. ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಜಮಾನ್ರೆ. ಬಾವಾ ಬಾವಾ, ಬಾವಾ, ನಾಳೆ ಹರಕೆ ಹಬ್ಬ ಅಲ್ವಾ? ನೈನಿ ಕೈಲಿ ಹರಕೆ ತೀರ್ಸಿದ್ರೆ ಮನೆಗೆ ಒಳ್ಳೇದಾಗತ್ತೆ. ಅದರಲ್ಲಿ ಏನಿದೆಯಮ್ಮ, ಖಂಡಿತ ಮಾಡೋಣ. ನಾವು ಮಾತಾಡ್ಕೊಂಡ್ರೆ ಸಾಲದು ಕಣೋ. ಮನೇಲಿರೋರ್ನ ಎಲ್ಲರನ್ನೂ ಕರೆದು ವಿಷಯ ಹೇಳಿದ್ರೆ ಚೆನ್ನಾಗಿರುತ್ತೆ. ನಾನ್ ಕೇಳಿಸ್ಕೊಂಡೆ, ಎಲ್ರಿಗೂ ಹೇಳ್ಬಿಡ್ತೀನಿ. ಹಾಸಿನಿ, ನೀನ್ ಜೋರಾಗಿ ಕೂಗ್ಬೇಡ, ಎಲ್ರೂ ಗಾಬರಿ ಆಗ್ತಾರೆ. ಯಾರನ್ನು ಕೂಗೋ ಅವಶ್ಯಕತೆ ಇಲ್ಲ ಹಾಸ್, ಎಲ್ರೂ ಇಲ್ಲಿಗೆ ಬಂದಾಯ್ತು. ಯಾಕೆ ದುಡ್ದು ಆಂಟಿ? ಟಿಫಿನ್ ಮಾಡೋದಕ್ಕ? ಏಯ್, ಬೆಳಿಗ್ಗೆ ಬೆಳಿಗ್ಗೆನೆ ಜೋಕ್ ಮಾಡೋದಕ್ಕೆ ನನ್ನ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ? ಅದ್ಕೆ ನೀವಿರಿ. ಅಷ್ಟಕ್ಕೂ ಏನ್ ವಿಶೇಷ? ವಿಶಾಲಾಕ್ಷಿ ಅಮ್ಮನವರಿಗೆ ಹರಕೆ ತೀರಿಸ್ಬೇಕಣೋ. ಓ, ಮನೇಲಿ ಅಖಂಡ ದೀಪ ಬೆಳಗಿಸಿ ಹರಕೆ ತೀರಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಜ್ಜಿ, ಯಾರ್ಯಾರೆಲ್ಲ ತಗೊಂಡು ಹೋಗ್ಬೇಕೋ ಒಂದ್ಸಲ ಎಲ್ಲೂ ಯೋಚನೆ ಮಾಡಿ. ಇಲ್ಲದೆ ಹೋದ್ರೆ ನಮ್ಮ ಮನೇಲಿ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ ಅಜ್ಜಿ. ತಿಲೋತ್ತಮ ಗೊತ್ತಲ್ವೇನೋ? ಈ ಮನೆಗೆ ಹೊಸ ಸೊಸೆಯಾಗಿರೋ ನೈನಿ ಕೈನಲ್ಲಿ ಹರಕೆ ತೀರಿಸೋಣ. ಅಜ್ಜಿ, ನೀವಿನ್ನೂ ನೈನಿನ ಹೊಸ ಸೊಸೆ ಅಂತ ಕರಿತಿರೋದೇ ಕಾಮಿಡಿ ಆಗಿದೆ. ಅವಳಿ ಮನೆಗೆ ಬಂದು 1 ವರ್ಷ ಆಗ್ತಾ ಬಂತು. ಈ ಮನೆಗೆ ಬಂದ ಅತಿಥಿ ತಮ್ಮ ಕೆಲಸ ಮಾಡ್ಕೊಂಡು ತಾವಿರೋದು ಬಿಟ್ಟು ಹೀಗೆಲ್ಲ ಮಾತಾಡೋದು ತಪ್ಪು. ಈ ವಿಷಯ ನೀನ್ ತಿಳ್ಕೋಬೇಕು ಜಾಸ್ಮಿನ್. ಬುದ್ಧಿ ಭ್ರಮಣೆಯಾಗಿ ಮಾತಾಡಕ್ ಬರಲ್ಲ ಅನ್ಕೊಂಡಿದ್ದೆ. ಬಾವಾ ಸರಿಯಾಗಿ ಕೌಂಟರ್ ಕೊಡ್ತಾರೆ. ಮಾವಾ. ಅಮ್ಮ ಜಾಸ್ಮಿನ್,
ನಾಳೆಯಿಂದ ಈ ಮನೇಲಿ ಕಸ ಗುಡ್ಸೋದನ್ನ ನೀನು ಪ್ರಾಕ್ಟೀಸ್ ಮಾಡ್ಬೇಕು. ಹೌದು ಜಾಸ್ಮಿನ್, ನೀನೇನು ಯೋಚನೆ ಮಾಡಬೇಡ. ಒಂದ್ ಕಡೆ ನಿಂತ್ಕೊಂಡಿರ್ಬೇಕು. ನಮ್ಮಲ್ಲಿ ಒಬ್ಳಾಗೇ ಇರು. ಹಾ ಹೌದು ಮುಳ್ಮೀನು. ದುರ್ದು ಆಂಟಿ ಹೇಳಿರೋ ಹಾಗೆ ನೀನು ಒಂದೇ ಕಡೆ ಇರಬೇಕು, ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು.